ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ಮೈಸೂರು ಬೋಂಡ ಯಾವ ರೀತಿ ಮಾಡೋದಂತ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇದಂತೂ ಈ ಚಟ್ನಿ ಜೊತೆಗೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಹೊರಗಡೆ ಕ್ರಿಸ್ಪಿನೆಸ್ ಇರುತ್ತೆ, ಒಳಗಡೆ ಎಲ್ಲ ಸಾಫ್ಟಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡ್ಬಿಟ್ಟು 1 ಕಪ್ಪಷ್ಟು ನಾವಿಲ್ಲಿ ಮೊಸರು ತೊಗೊಳ್ತಾ ಇದ್ದೀನಿ. ಫ್ರೆಶ್ ಆಗಿದ್ರೂ ಆಯಿತು, ಹುಳಿ ಇದ್ರೂ ಆಯಿತು. ಒಂದು 3/4 ಟೀ ಸ್ಪೂನಷ್ಟು ಅಡುಗೆ ಸೋಡಾ, ನಾವು ದೋಸೆಗೆಲ್ಲ ಉಪಯೋಗಿಸ್ತೀವಲ್ಲ ಬೋಂಡಕ್ಕೆ, ಆ ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಬೀಟ್ ಮಾಡ್ಕೊಬೇಕು. ಈ ಥರ ಮಿಕ್ಸ್ ಮಾಡ್ಕೊಬೇಕು. ಒಂಥರ ಬಬಲ್ಸ್ ಟೈಪ್ ಬರ್ತಾ ಇರಬೇಕು. ಕ್ರೀಮಿಶ್ ಟೆಕ್ಸ್ಚರ್ ಬಂದು ಮೊಸರೆಲ್ಲ ಈ ಥರ ಬಂದಿದೆ ಅಂದರೆ ಮೈದಾ ಹಿಟ್ಟಿಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಬೇಗನೂ ಮೈದಾ ಎಲ್ಲ ಹಿಟ್ಟು ಚೆನ್ನಾಗಿ ನೆನ್ಕೊಂಬಿಡುತ್ತೆ. ನೋಡಿಲಿ, ನಾನಿಲ್ಲಿ ಮೊಸರು 1 ಕಪ್ ತೊಗೊಂಡಿದ್ದೆ. 2 ಕಪ್ಪಷ್ಟು ಮೈದಾ ತೊಗೊಳ್ತಾ ಇದ್ದೀನಿ. ಗೋಧಿ ಹಿಟ್ಟು ಸಹ ಉಪಯೋಗಿಸ್ಕೋಬೋದು. ಕ್ರಿಸ್ಪಿನೆಸ್ಗೋಸ್ಕರ ಒಂದು 3-4 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸಹ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಇಷ್ಟ ಇಲ್ಲಾಂದರೆ ಬೇಕಾದ್ರೆ ಸ್ಕಿಪ್ ಮಾಡ್ಕೊಬೋದು. ಸ್ವಲ್ಪ ಕ್ರಿಸ್ಪಿನೆಸ್ಸು ಮೇಲೆಲ್ಲ ಬರಬೇಕಂದ್ರೆ ಈ ಥರ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಈಗ ಅದೇ ಮೊಸರದಿತ್ತಲ್ಲ, 1 ಸ್ಪೂನ್ 2 ಸ್ಪೂನಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಜಾಸ್ತಿ ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಯಾಕಂದರೆ ತೆಳುವಾಗಿಬಿಟ್ರೆ ನಮ್ಗೆ ಬೋಂಡ ರೀತಿ ಚೆನ್ನಾಗಿರೋದಿಲ್ಲ. 1 ಕಪ್ ಮೊಸರಿಗೆ 2 ಕಪ್ಪು ಮೈದಾ ಹಿಟ್ಟು, ಒಂದು 3 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಲ್ವ ನಾನು. ಈ ಥರ ಎಲ್ಲ ಗಟ್ಟಿಯಾಗಿರೋವಾಗೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನಿಮ್ಗೇನಾದರೂ ಅಷ್ಟೊಂದು ಗಟ್ಟಿ ಅನ್ನಿಸ್ತಾ ಇದೆಯಾ ಅಂತಂದರೆ ಬೇಕಾದ್ರೆ 2-3 ಸ್ಪೂನಷ್ಟು ನೀರು ಹಾಕ್ಕೊಂಡು ಈ ಥರ ಬೀಟ್ ಮಾಡ್ಕೊಳ್ಳಿ. ನೋಡಿ, ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾವಿಲ್ಲಿ ಮೇಯ್ನು ಬೋಂಡ ಮಾಡೋದಕ್ಕೆ ಇದಕ್ಕೆ ನಾವು ಎಷ್ಟು ಐಟಮ್ಸ್ ಹಾಕ್ತಿದ್ದೀವಿ ಅನ್ನೋದೆಲ್ಲ ಚೆನ್ನಾಗಿ ಬೀಟ್ ಮಾಡ್ಕೊಂಡಷ್ಟು ಬೋಂಡ ಅನ್ನೋದು ಸಾಫ್ಟಾಗಿ ಒಳಗಡೆ ಫ್ಲಫಿನೆಸ್ ಥರ ಬರುತ್ತೆ. ಈಗೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಮಿನಿಮಮ್ ಒಂದು 3 to 4 ಅವರ್ಸ್ ಆದರೂ ನೆನೆಸಿಟ್ಕೋಬೇಕು. ನಾನು ಇಲ್ಲಿ ಒಂದು 3 to 4 ಅವರ್ಸ್ ನೆನ್ಕೊಂಡು, ಅರ್ಜೆಂಟ್ ಬೇಕು ಅಂದರೆ ಒಂದು 2 ಅವರ್ಸ್ ಅಂತಲೂ ನೆನೆಸಿಡಬೇಕು ನಾವಿಲ್ಲಿ ಇದನ್ನು. ಹುಳಿ ಮೊಸರು ಇತ್ತು ಅಂತಂದರೆ ಬೇಕಾದ್ರೆ 2 ಅವರ್ಸ್ ನೆನೆಸಿಟ್ರೂ ಆಗುತ್ತೆ. ಈ ರೀತಿ ಎಲ್ಲ ನಾನು ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಮುಚ್ಚಳ ಮುಚ್ಚಿ ಒಂದು 3 to 4 ಅವರ್ಸ್, ಫ್ರೆಶ್ ಮೊಸರಾಗಿರೋದ್ರೆ 3 to 4 ಅವರ್ಸ್ ಬಿಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಈಗ ಹುಳಿ ಬಂದಿದೆಯಲ್ಲವಾಗ 3 to 4 ಅವರ್ಸ್ ಆದಮೇಲೆ ನಾನಿಲ್ಲಿ ಇದಕ್ಕೇ ನಾನು ಖಾರಕ್ಕೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಮತ್ತು ಹಸಿ ಶುಂಠಿಯನ್ನು ಸಹ ಬಳಸ್ಕೊಳ್ತಾ ಇದ್ದೀನಿ. ಇದಕ್ಕೇ ಸ್ವಲ್ಪ ಜೀರಿಗೆ, ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡು, ಇದನ್ನು ಮೆಣಸಿನ್ಕಾಯಿ ಜಜ್ಜಿ ಆದ್ರೂ ಹಾಕ್ಕೋಬೋದು. ಈ ಥರ ಇದ್ದರೆ ಗ್ರೀಟರ್ ಥರ ಸಣ್ಣದಾಗಿ ಬರುತ್ತೆ. ಈ ಥರ ಮಾಡ್ಕೊಳ್ಳಿ. ಶುಂಠಿ ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಹಾಕ್ಕೊಂಡಿಲ್ಲ. ಇದಕ್ಕೆ ಶುಂಠಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಫ್ಲೇವರ್ ಅನ್ನೋದು ಅದೆಲ್ಲ. ಈಗ ಇದನ್ನು ಚೆನ್ನಾಗಿ ಈ ಥರ ಲಂಪ್ಸ್ ಬರೋ ಥರನ ಚೆನ್ನಾಗಿ ಈ ಥರ ಅನ್ಕೋಬೇಕು. ಹಿಟ್ಟು ನಮಗೆ ಒಳಗಡೆ ಎಲ್ಲ ಫ್ಲಫ್ನೆಸ್ ಬರಬೇಕು ಅಂದರೆ ಈ ಥರ ಅಂದ್ಕೊಂಡ್ರೆ ಹಿಟ್ಟು ಚೆನ್ನಾಗಿರುತ್ತೆ ನಮಗೆ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಹಿಟ್ಟು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಬೋಂಡ ಬರುತ್ತೆ ನಮಗಿಲ್ಲಿ. ನೀವು ಇದೇ ಮೆಜರ್ಮೆಂಟಲ್ಲಿ ಸ್ವಲ್ಪ ಸಾಕು ಅಂದರೆ ಸಣ್ಣ ಗ್ಲಾಸಲ್ಲಾದರೂ ಮೆಜರ್ಮೆಂಟಲ್ಲಿ ತೊಗೊಂಡು ಮಾಡ್ಕೊಂಬಿಡ್ಬೋದು ಇಲ್ಲಿ. ಈಗ ಇದಕ್ಕೆ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು 1 ಕಪ್ಪಷ್ಟು ಹುರ್ಗಡ್ಲೆನ ಹಾಕ್ಕೊಂಡಿದ್ದೀನಿ. ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸನ್ನು ಸಹ ಹಾಕ್ಕೊಂಡಿದ್ದೀನಿ. ಇಲ್ಲಿ 1 ಇಂಚಷ್ಟು ಹಸಿ ಶುಂಠಿನಿ ಮತ್ತು ಒಂದು 5-6 ಎಸಳು ಬೆಳ್ಳುಳ್ಳಿ, ಕಟ್ ಮಾಡಿದಂಥ ಹಸಿ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ತುರಿ ಆದ್ರೂ ಹಾಕ್ಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನುಣ್ಣಗೆ ರುಬ್ಕೊಂಬನ್ನಿ. ಸ್ವಲ್ಪ ಇದಕ್ಕೆ ಚಟ್ನಿ ಕಾಂಬಿನೇಷನ್ ಇದ್ರೇ ಚೆನ್ನಾಗಿರೋದು ಮೈಸೂರು ಬೋಂಡ ಅನ್ನೋದು. ಈ ಥರ ಎಲ್ಲ ಚೆನ್ನಾಗಿ ರುಬ್ಕೊಂಡು ಬಂದಾದಮೇಲೆ ಆ ಕಡೆ ಆಗಲೇ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ ಅನ್ನುವಾಗ ಈ ಥರ ಒಂದೊಂದೇ ಈ ಥರ ನಾವು ಉದ್ದಿನ ವಡೆ ಬಿಡ್ತೀವಲ್ವ, ಅದೇ ರೀತಿ ಸ್ವಲ್ಪ ತೇವ ಮಾಡಿಕೊಂಡು ಕೈಯಲ್ಲಿ ಈ ಥರ ಒಂದೊಂದೇ ಬಿಡ್ತಾಯಿರಿ. ನಿಮಗೆ ಆ ಶೇಪ್ ಬೇಕಾದರೂ ಮಾಡ್ಕೊಬೋದು. ಇದರಲ್ಲಿ ನಾವು ಬಿಡ್ತಾಯಿದ್ರೆ ಮೇಲಕ್ಕೆ ತೇಲ್ತಾ ಇದೆ ಅಂದರೆ ಪರ್ಫೆಕ್ಟಾಗಿ ಆಗಿದೆ ಅಂತಲೇ ಅದು. ನಾನು ಕೈ ತೇವ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಲ್ವ, ಒಂದೊಂದೇ ಬಿಡ್ತಾ ಇದ್ದೀನಿ. ಆದಷ್ಟು ಫುಲ್ಲಾಗಿ ಹಾಕ್ಕೊಂಬಿಡಿ. 2ನೇ ಸತಿನೂ ಡೀಪ್ ಫ್ರೈ ಮಾಡ್ಕೊಂಬಿಡು. ಫಸ್ಟ್ ಇವಾಗ ಅರ್ಧ ಆಗಿದೆ ಅಂದಮೇಲೆ ತೆಗೆದುಬಿಟ್ಟು ಇನ್ನೊಂದು ಸತಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿನೆಸ್ ಅನ್ನೋದು ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು. ನಾನಿಲ್ಲಿ ಆಗಾಗ ತಿರುಗಿಸ್ಕೊಳ್ತಾ ಇರುತ್ತೆ. ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇಲ್ಲಿ ಸ್ವಲ್ಪ ತೆಗೆದಿದ್ದೀವಿ ಅಂದರೆ ಒಳಗಡೆ ಎಲ್ಲ ಹಿಟ್ಟಾಗೇ ಇರುತ್ತೆ, ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಮತ್ತು ಇನ್ನೊಂದು ಬ್ಯಾಚ್ ಸಹ ಅಷ್ಟೇ, ಎಣ್ಣೆ ಕಾದಿರುತ್ತಲ್ವ, ಅದೇ ರೀತಿಲಿ ನಿಮ್ಗೆ ಯಾವ ಸೈಜ್ ಬೇಕು, ದೊಡ್ಡ ಬೋಂಡ ಬೇಕಂದರೆ ದೊಡ್ಡ ಹಾಕ್ಕೋಬೋದು, ಚಿಕ್ಕ ಬೇಕಂದ್ರೆ ಸಹ ಚಿಕ್ಕದಾಗೂ ಸಹ ಹಾಕ್ಕೋಬೋದು. ತುಂಬ ಈಸಿ ರೆಸಿಪಿ ಇದು. ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ನಮ್ಮ ಚಾನಲ್ನ ಯಾರು ನೋಡ್ತಿದ್ದೀರಾ ಹಾಗೆ ಲೈಕ್ ಮಾಡಿ ಹೋಗಿ ಅಂತ ಹೇಳ್ತೀನಿ. ನೋಡಿ, ಇದೆ ಇನ್ನೊಂದು ಬ್ಯಾಚ್ ಸಹ ಎಲ್ಲ ಹಾಕ್ಕೊಂಡಲ್ವ, ತುಂಬ ಬೇಗ ಆಗೋಗ್ಬಿಡುತ್ತೆ. ಹಿಟ್ಟು ನೆನೆಸೋದೊಂದು 3 to 4 ಅವರ್ಸ್ ನೆನೆಸ್ಕೊಂಡಿದ್ದೀವಿ ಅಂದರೆ ಯಾವಾಗ ಬೇಕಾದರೂ ಮಾಡ್ಕೊಂಡ್ಬಿಡ್ಬೋದು. ಇದನ್ನು ಸ್ವಲ್ಪ ಗೋಧಿ ಹಿಟ್ಟು ಬಳಸ್ಕೊಂಡ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನು ಇಲ್ಲಿ ಮೈದಾ ಬಳಸ್ಕೊಂಡಿದ್ದೀನಿ. ನಾನಿಲ್ಲಿ
ಓಕೆ ಫ್ರೆಂಡ್ಸ್ ಬಾಯ್. ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ.